ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ತುಂಬಾನೇ ಫಾಲ್ ಆಗಿದೆ. ಬರೀ ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ನೋಡ್ಕೊಂಡ್ರು ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಟ್ಯಾರಿಫ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ಹೊಸ ಡೆವಲಪ್ಮೆಂಟ್ಸ್ ಎಲ್ಲ ನಡೆದಿದ್ದಾವೆ. ಅದ್ರ ಬಗ್ಗೆ ಸಮೇತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಮತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಕಂಪನೀಸ್ ಎಲ್ಲ Q1 ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ BSE ನೋಡ್ಕೊಂಡ್ರೆ 103% ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ರು ಸಮೇತ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 2% ಫಾಲ್ ಆಗಿದೆ. ಇದಕ್ಕೆ ರೀಸನ್ಸ್ ಏನು ಅಂತ ಮಾತಾಡ್ಕೊಳ್ಳೋಣ. ಮತ್ತೆ ಕಲ್ಯಾಣ್ ಜ್ಯುವೆಲರ್ಸ್ ಆದ್ರೆ 7% ಫಾಲ್ ಆಗಿದೆ. ಡೇಟಾ ಪ್ಯಾಟರ್ನ್ಸ್ ಆದ್ರೆ ನಿಯರ್ಲಿ 9% ವರೆಗೂ ಫಾಲ್ ಆಗಿದೆ. ಯಾವ್ಯಾವ ಕಂಪನೀಸ್ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಎಲ್ಲ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಂತ ಈ ವಿಡಿಯೋನ ಎಂಡ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 765 ಪಾಯಿಂಟ್ಸ್ ಡೌನ್ ಆಗಿ 79,857 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 232 ಪಾಯಿಂಟ್ಸ್ ಡೌನ್ ಆಗಿ 24,363 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 516 ಪಾಯಿಂಟ್ಸ್ ಡೌನ್ ಆಗಿ 55,004 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದ್ರೆ ನಿಯರ್ಲಿ 1% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದೇ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ಎಬೋ 1.5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂದ್ರೆ ನನಗೆ ಮೇನ್ ಆಗಿ 3 ರೀಸನ್ಸ್ ಕಾಣಿಸ್ತಾ ಇದಾವೆ. ಅದರಲ್ಲಿ ಮೊದಲನೇದಾಗಿ ಇವಾಗ ಇಂಡಿಯಾ ಮೇಲೆ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು 50% ಟ್ಯಾರಿಫ್ ಹಾಕಿದ್ರಲ್ಲ, ಇದೊಂದು ನೆಗೆಟಿವ್ ಡೇಟಾ ಪಾಯಿಂಟ್. ಅದಾದ್ಮೇಲೆ ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ Q1 ರಿಸಲ್ಟ್ಸ್ ಅಪ್ಡೇಟ್ ಆಗ್ತಾ ಇದಾವೆ. ಇದರಲ್ಲಿ ಮೋಸ್ಟ್ ಆಫ್ ದ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕಂಪನೀಸ್ ಎಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇದೊಂದು ಇಂಪಾರ್ಟೆಂಟ್ ಡೇಟಾ. ಅದಾದ್ಮೇಲೆ ಮೂರನೇ ರೀಸನ್ ನೋಡ್ಕೊಂಡ್ರೆ FIS ಆದ್ರೆ ನಮ್ಮ ಮಾರ್ಕೆಟ್ ಇಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. ಈ 3 ರೀಸನ್ಸ್ ಇಂದಾನೆ ನಮ್ಮ ಮಾರ್ಕೆಟ್ ಇವತ್ತು ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಒಂದೊಂದು ಡೇಟಾ ಪಾಯಿಂಟ್ ನೇ ಕ್ಲಿಯರ್ ಆಗಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಟ್ಯಾರಿಫ್ ರಿಲೇಟೆಡ್ ಆಗಿ ಏನೇನು ಅಪ್ಡೇಟ್ಸ್ ಇದಾವೆ ಅಂತ ಮಾತಾಡ್ಕೊಳ್ಳೋಣ. ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ನೋಡ್ಕೊಂಡ್ರೆ ಪ್ರತಿಯೊಂದನ್ನು ಟ್ಯಾರಿಫ್ ರಿಲೇಟೆಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇದು ಯಾವ್ಯಾವ ಸೆಕ್ಟರ್ಗೆ ಯಾವ ತರ ಎಫೆಕ್ಟ್ ಆಗುತ್ತೆ, ಇದರಲ್ಲಿ ಯಾವ್ಯಾವ ಕಂಪನೀಸ್ಗೆ ಇದು ತುಂಬಾನೇ ನೆಗೆಟಿವ್ ಆಗುತ್ತೆ ಅಂತ ಪ್ರತಿಯೊಂದನ್ನು ಮಾತಾಡ್ಕೊಂಡಿದ್ವಿ. ನಿನ್ನೆ ಯಾರಾದ್ರೂ ಮಾರ್ಕೆಟ್ ನ್ಯೂಸ್ ನ ಮಿಸ್ ಆಗಿದ್ರೆ ಒಂದ್ಸಲ ನಿನ್ನೆ ವಿಡಿಯೋನ ಚೆಕ್ ಮಾಡಿ, ನಿಮ್ಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗುತ್ತೆ. ಫ್ರೆಂಡ್ಸ್, ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಇಂಡಿಯಾ ಮೇಲೆ 25% ಟ್ಯಾರಿಫ್ ಮಾತ್ರನೇ ಇರೋದು. ಇದು August 7 ಅಂದ್ರೆ ನಿನ್ನೆಯಿಂದ ಈ ಟ್ಯಾರಿಫ್ ಎಲ್ಲ ಶುರು ಆಗಿದೆ. ಅಂದ್ರೆ ಇವಾಗ ನಮ್ಮ ಇಂಡಿಯಾ ಇಂದ ಯಾವುದೇ ಒಂದು ಪ್ರಾಡಕ್ಟ್ US ಗೆ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೂ ಅಲ್ಲಿ US ಗೌರ್ಮೆಂಟ್ಗೆ 25% ಟ್ಯಾಕ್ಸಸ್ ನ ಕಟ್ಟಿದ ಮೇಲೆನೆ ಅವ್ರ ಕಂಟ್ರಿ ಒಳಗಡೆ ನಮ್ಮ ಪ್ರಾಡಕ್ಟ್ಸ್ ನ ಅಲೋ ಮಾಡ್ತಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಒಂದು ಡೇಟಾ ಪಾಯಿಂಟ್ ಹೇಳಿದ್ದೆ. ಏನಂದ್ರೆ ಇವಾಗ ಅಡಿಷನಲ್ ಆಗಿ 25% ಟ್ಯಾರಿಫ್ ಹಾಕಿದ್ರಲ್ಲ, ಇದ್ರ ರಿಲೇಟೆಡ್ ಆಗಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಮಾತಾಡ್ಬೋದಲ್ವಾ ಅಂತ. ಇದ್ರ ರಿಲೇಟೆಡ್ ಆಗಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ನೆಕ್ಸ್ಟ್ 21 ಡೇಸ್ ಅಲ್ಲಿ ಡಿಸ್ಕಷನ್ಸ್ ನಡೀತದೆ ಅಂತ ಹೇಳಿದ್ದೆ ಅಲ್ಲ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೂ ಕೂಡ ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಏನಂದ್ರೆ ಇವಾಗ ಪ್ರೆಸೆಂಟ್ ಏನ್ ರೆಸಿಪ್ರೋಕಲ್ ಟ್ಯಾರಿಫ್ ಏನಿದೆ, ಆ ಟ್ಯಾರಿಫ್ ರಿಲೇಟೆಡ್ ಆಗಿ ಇಂಡಿಯಾ US ಮಧ್ಯೆ ಟ್ರೇಡ್ ಡೀಲ್ ಕಂಪ್ಲೀಟ್ ಆದ್ಮೇಲೆ ಮಾತ್ರನೇ ಅಡಿಷನಲ್ ಟ್ಯಾರಿಫ್ ರಿಲೇಟೆಡ್ ಆಗಿ ಏನಿದೆ ಅದನ್ನ ಮಾತುಕತೆ ಮಾಡ್ತೀವಿ. ಈ ರೆಸಿಪ್ರೋಕಲ್ ಟ್ಯಾರಿಫ್ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅದನ್ನ ಮಾತಾಡಕ್ ಹೋಗಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಇವಾಗ ಈ ರೀಸೆಂಟ್ ಟೈಮ್ ಅಲ್ಲಿ US ಗೌರ್ಮೆಂಟ್ಗೆ ಈ ಟ್ಯಾರಿಫ್ ಇಂದ ಎಷ್ಟೆಷ್ಟು ರೆವಿನ್ಯೂಸ್ ಬಂದಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಜುಲೈ ಮಂತ್ ಅಲ್ಲಿ ನೋಡ್ಕೊಂಡ್ರೆ $29.6 ಬಿಲಿಯನ್ ರೆವಿನ್ಯೂಸ್ ಬಂದಿದಾವೆ ಈ ಟ್ಯಾರಿಫ್ ಇಂದಾನೆ. ಮತ್ತೆ ಈ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇಂದ ನಮ್ಮ ಕಂಪನೀಸ್ಗಂತೂ ತುಂಬಾನೇ ನೆಗೆಟಿವ್ ಆಗುತ್ತೆ. ಅದನ್ನು ಇವಾಗ 25% ಟ್ಯಾರಿಫ್ ಇದೆ ಅಲ್ಲ, ಇವಾಗ ಈ ಏಷ್ಯನ್ ಕಂಟ್ರೀಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೇನೆ ಹೈಯೆಸ್ಟ್ ಟ್ಯಾರಿಫ್ ಇರೋದು. ಅದಕ್ಕೋಸ್ಕರ ಇದು ನಮ್ಮ ಕಂಪನೀಸ್ ಮೇಲೆ ತುಂಬಾನೇ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದರಿಂದನೇ ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಎಲ್ಲ ಅದರಿಂದನೇ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಏನೇ ತುಂಬಾನೇ ಕರೆಕ್ಟ್ ಆಗಿರೋದು. ಯಾಕಂದ್ರೆ ಇಂಡಿಯಾ ಮೇಲೆ ಅಲ್ವಾ 50% ಟ್ಯಾರಿಫ್ ಇರೋದು. ಸರಿ, ಇವಾಗ ಅಡಿಷನಲ್ ಟ್ಯಾರಿಫ್ ಬಿಟ್ಟಾಕಿ ಈ ರೆಸಿಪ್ರೋಕಲ್ ಟ್ಯಾರಿಫ್ ನೋಡ್ಕೊಂಡ್ರು ಇಂಡಿಯಾ ಮೇಲೆನೆ 25% ಇರೋದು. ಅದರಿಂದನೇ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಇನ್ನೂ ಸ್ವಲ್ಪ ಜಾಸ್ತಿನೇ ಫಾಲ್ ಆಗಿರೋದು. ಇವತ್ತು ಮಾರ್ಕೆಟ್ ಫಾಲ್ಗೆ ಎರಡನೇ ರೀಸನ್ ನೋಡ್ಕೊಂಡ್ರೆ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್. ಇವತ್ತು ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಪೇಸ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಕಂಪನೀಸ್ ಎಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದನ್ನು ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಸಮೇತ ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಪೇಸ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರೋದು. ಇವಾಗ ಈ ರಿಸಲ್ಟ್ಸ್ ಬಗ್ಗೆ ಎಲ್ಲ ಮಾರ್ಕೆಟ್ ಕೀ ಅಪ್ಡೇಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಮತ್ತೆ ಮೂರನೇ ರೀಸನ್ ನೋಡ್ಕೊಂಡ್ರೆ FIS ಆದ್ರೆ ನಮ್ಮ ಮಾರ್ಕೆಟ್ ಇಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ನಿನ್ನೆ ನೋಡ್ಕೊಂಡ್ರು 5,000 ಕೋಟಿ ಸೆಲ್ ಮಾಡಿದ್ದಾರೆ. ಇವಾಗ ಈ ಮಂತ್ ಅಲ್ಲೇನೆ, ಈ ಆಗಸ್ಟ್ ಮಂತ್ ಅಲ್ಲೇನೆ ನಿನ್ನೆಗೆ 5 ಟ್ರೇಡಿಂಗ್ ಡೇಸ್ ಕಂಪ್ಲೀಟ್ ಆಗಿದಾವಲ್ಲ, ಈ 5 ಡೇಸ್ ಅಲ್ಲೇನೆ 16,000 ಕೋಟಿ ಸೆಲ್ ಮಾಡಾಕಿದ್ದಾರೆ. ಮತ್ತೆ ಬರೀ ನಮ್ಮ ಮಾರ್ಕೆಟ್ ಇಂದ ಮಾತ್ರನೇ ಈ ಸೆಲ್ಲಿಂಗ್ ಇರೋದು ಅಂತ ಒಂದ್ಸಲ ಚೆಕ್ ಮಾಡಿದ್ರೆ ಅಲ್ಲ, ಈ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲೆಲ್ಲ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಾನೆ ಇದೆ. ಇವಾಗ ಈ ಚೈನೀಸ್ ಮಾರ್ಕೆಟ್ ಇಂದ ನೋಡ್ಕೊಂಡ್ರೆ ಲಾಸ್ಟ್ 1 ಇಯರ್ ಅಲ್ಲಿ $723 ಮಿಲಿಯನ್ ಔಟ್ಫ್ಲೋಸ್ ಹೋಗಿದಾವೆ. ಬರೀ ಚೈನಾದಿಂದ ಮಾತ್ರನೇ ಅಲ್ಲ, ಇವಾಗ ಈ ಗ್ಲೋಬಲ್ ಅಲೋಕೇಶನ್ ಫಂಡ್ಸ್ ಏನಿದಾವೆ ಇವು US ಮಾರ್ಕೆಟ್ಸ್ ಅಲ್ಲೆಲ್ಲ ತುಂಬಾನೇ ಇನ್ವೆಸ್ಟ್ ಮಾಡಿದ್ರು.
ಆ US ಮಾರ್ಕೆಟ್ಸ್ ಇಂದ ಕೂಡ ತುಂಬಾನೇ ಔಟ್ಫ್ಲೋಸ್ ಹೋಗಿದಾವೆ. ETF ಮುಖಾಂತರ ಇನ್ವೆಸ್ಟ್ ಮಾಡಿದ್ರು, ಸ್ವಲ್ಪ ಈಕ್ವಿಟಿ ಫಂಡ್ಸ್ ಇಂದ ಕೂಡ ತುಂಬಾನೇ ಇನ್ವೆಸ್ಟ್ ಮಾಡಿದ್ರು. ಆ ಫಂಡ್ಸ್ ಏನೇನು ಹೋಗಿದ್ವೋ ಆ ಫಂಡ್ಸ್ ಎಲ್ಲ ತುಂಬಾನೇ ಹೊರಗಡೆ ಬರ್ತಾ ಇದಾವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಈ ಸೆಲ್ಲಿಂಗ್ ಪ್ರೆಷರ್ ಎಲ್ಲ ಇನ್ನ ಎಲ್ಲಿವರೆಗೂ ಹೋಗುತ್ತೆ ಅಂತ. ಫ್ರೆಂಡ್ಸ್, ಎಷ್ಟೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆದ್ರೂ ನಮ್ಮ ಇಂಡಿಯನ್ ಮಾರ್ಕೆಟ್ ಲಾಂಗ್ ಟರ್ಮ್ ಅಲ್ಲಿ ಇನ್ನ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ನಾನು ತುಂಬಾ ಸಲನೇ ಹೇಳಿದ್ದೆ. ಯಾರೂ ಪ್ಯಾನಿಕ್ ಸೆಲ್ಲಿಂಗ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ಅವರೇಜ್ ಮಾಡ್ತಾ ಹೋಗಿ. ಲಾಂಗ್ ಟರ್ಮ್ ಅಲ್ಲಿ ಅದು ತುಂಬಾನೇ ವೆಲ್ ಜನರೇಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ BSE ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ನೋಡ್ಕೊಂಡ್ರೆ Q1 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 2% ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇದಕ್ಕೆ ರೀಸನ್ಸ್ ಏನು ಅಂತ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಫಸ್ಟ್ ಇವಾಗ ಇವ್ರ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 59% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದ್ರೆ ಇಯರ್ ಆನ್ ಇಯರ್ ಅಲ್ಲಿ 101% ಇನ್ಕ್ರೀಸ್ ಆಗಿದೆ. ಮತ್ತೆ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರು ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕ್ವಾರ್ಟರ್ ಅಲ್ಲಿ ಮತ್ತೆ ಇಯರ್ ಆನ್ ಇಯರ್ ಅಲ್ಲಿ ಮಾರ್ಜಿನ್ಸ್ ನೋಡ್ಕೊಂಡ್ರು ತುಂಬಾನೇ ಇನ್ಕ್ರೀಸ್ ಆಗಿದೆ. ಆದ್ರೂ ಸಮೇತ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಅನಲಿಸ್ಟ್ಸ್ ಎಲ್ಲ ಈ ಕಂಪನಿಗೆ ರೇಟಿಂಗ್ ನ ಕಮ್ಮಿ ಮಾಡಿದ್ದಾರೆ. ಫಸ್ಟ್ ಇವಾಗ ಮೋತಿಲಾಲ್ ಓಸ್ವಾಲ್ ಅವ್ರು ನೋಡ್ಕೊಂಡ್ರೆ ಈ ಕಂಪನಿಗೆ ನ್ಯೂಟ್ರಲ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಇವಾಗ ಮುಂಚೆ ನೋಡ್ಕೊಂಡ್ರೆ 2400 ರೂಪೀಸ್ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ರು, ಆದ್ರೆ ಸ್ವಲ್ಪ ಟಾರ್ಗೆಟ್ ಪ್ರೈಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಇವಾಗ 2600 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಟಾರ್ಗೆಟ್ ಪ್ರೈಸ್ ಏನೋ ನೋಡ್ಕೊಂಡ್ರೆ ಇನ್ಕ್ರೀಸ್ ಮಾಡಿದ್ದಾರೆ, ಆದ್ರೆ ಇನ್ನೊಂದು ಸ್ಟೇಟ್ಮೆಂಟ್ ನ ಕೂಡ ಮಾಡಿದ್ದಾರೆ. ಏನಂತ ಅಂದ್ರೆ ಈ ವೀಕ್ಲಿ ಎಕ್ಸ್ಪೈರಿ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಲ್ವಾ. ಇವಾಗ BSE ಅವ್ರಿಗೆ ನೋಡ್ಕೊಂಡ್ರೆ ಟ್ಯೂಸ್ಡೇ ಎಕ್ಸ್ಪೈರಿ ಇತ್ತು. ಆ ಟ್ಯೂಸ್ಡೇ ಎಕ್ಸ್ಪೈರಿಯಿಂದ ಚೇಂಜ್ ಆಗ್ತಾ ಇವಾಗ ಥರ್ಸ್ಡೇ ಎಕ್ಸ್ಪೈರಿಗೆ ಬಂದಿದ್ದಾರಲ್ಲ, ಅದರಿಂದ ವಾಲ್ಯೂಮ್ಸ್ ಕಮ್ಮಿ ಆಗುತ್ತೆ. ಅದರಿಂದ BSE ರೆವಿನ್ಯೂಸ್ಗೆ ಸ್ವಲ್ಪ ಎಫೆಕ್ಟ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತೆ ಜೆಫ್ರೀಸ್ ಅವ್ರು ನೋಡ್ಕೊಂಡ್ರು ಈ ಕಂಪನಿಗೆ ಹೋಲ್ಡ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ. ಮುಂಚೆ ನೋಡ್ಕೊಂಡ್ರೆ 2900 ರೂಪೀಸ್ ಪರ್ ಶೇರ್ ಅಂತ ಹೇಳ್ತಾ ಇದ್ರು, ಆದರೆ ಈ ಸಲ 2790 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ತರ ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿರೋದಕ್ಕೆ ಇವರು ಸಮೇತ ಅದೇ ರೀಸನ್ನೇ ಮೆನ್ಷನ್ ಮಾಡಿದ್ದಾರೆ. ಇವಾಗ ವೀಕ್ಲಿ ಎಕ್ಸ್ಪೈರೀಸ್ ಚೇಂಜ್ ಆಗಿದೆಲ್ಲ, ಅದರಿಂದ ಸ್ವಲ್ಪ ಎಫೆಕ್ಟ್ ಇರುತ್ತೆ ಅಂತಾನೆ ಸ್ಟೇಟ್ಮೆಂಟ್ಸ್ ಮಾಡಿರೋದು. ಓವರ್ ಆಲ್ ಇವಾಗ ಬ್ರೋಕರೇಜಸ್ ಎಲ್ಲ ಈ ತರ ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿರೋದ್ರಿಂದಾನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಟೈಟಾನ್ ಕಂಪನಿ ಸಮೇತ Q1 ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಈ ತರ ಕರೆಕ್ಟ್ ಆಗಿದ್ರು ಎಬೋ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಫಸ್ಟ್ ಇವಾಗ ಈ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 25% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ನೋಡ್ಕೊಂಡ್ರೆ 53% ಇನ್ಕ್ರೀಸ್ ಆಗಿದೆ. ಮತ್ತೆ ಕ್ವಾರ್ಟರ್ ಅಲ್ಲಿ ಮತ್ತೆ ಇಯರ್ ಆನ್ ಇಯರ್ ಅಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಇವಾಗ ಇವರು ತುಂಬಾ ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರಲ್ಲ, ಪ್ರತಿ ಸೆಗ್ಮೆಂಟ್ ಅಲ್ಲೂ ಎಷ್ಟು ಗ್ರೋತ್ ಇದೆ ಅಂತ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಈ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಒಳ್ಳೆ ಗ್ರೋತೆ ಕಾಣಿಸಿದೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 19% ಇನ್ಕ್ರೀಸ್ ಆಗಿದೆ. ಇವಾಗ ಈ ಜ್ಯುವೆಲರಿ ಸೆಗ್ಮೆಂಟ್ ಅಂತ ಹೆಸರು ಕೇಳ್ತಿದಂಗೆನೆ ಯಾವ್ಯಾವ ಬ್ರ್ಯಾಂಡ್ಸ್ ನೆನಪು ಬರ್ತವೆ ಹೇಳಿ? ಫೇಮಸ್ ಬ್ರ್ಯಾಂಡ್ ಬಂದು ತನಿಷ್ಕ್ ಇದೆ, ಅದಾದ್ಮೇಲೆ ಕಾರ್ಟ್ಲೈನ್ ಇದೆ, ಝೋಯಾ ಇದೆ, ಈ ತರ ಇನ್ನ ತುಂಬಾ ಬ್ರ್ಯಾಂಡ್ಸ್ ಇದಾವೆ. ಅದಾದ್ಮೇಲೆ ಈ ವಾಚ್ ಮತ್ತೆ ವೇರಿಯಬಲ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 22% ರೆವಿನ್ಯೂಸ್ ಇನ್ಕ್ರೀಸ್ ಆಗಿದೆ. ಮತ್ತೆ ಫೈನಲ್ ಆಗಿ ಈ ಎಮರ್ಜಿಂಗ್ ಸೆಗ್ಮೆಂಟ್ ಇದೆ ಅಲ್ಲ, ಅಂದ್ರೆ ಈ ಐವೇರ್ ಆಗ್ಲಿ, ಫ್ರೆಗ್ರೆನ್ಸ್ ಆಗ್ಲಿ, ಈ ತರ ತುಂಬಾನೇ ಪ್ರಾಡಕ್ಟ್ಸ್ ನ ಇದ್ರ ಅಂಡರ್ ಅಲ್ಲಿ ಸೆಲ್ ಮಾಡ್ತಾರೆ. ಇದ್ರಲ್ಲಿ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಬಂದು 35% ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಇವಾಗ ಇವರು ಯಾವ್ಯಾವ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೋ ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಒಳ್ಳೆ ಗ್ರೋತ್ ನೇ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಅನಲಿಸ್ಟ್ಸ್ ಎಲ್ಲ ಈ ಕಂಪನಿಗೆ ತುಂಬಾನೇ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ನ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಇದ್ರಲ್ಲಿ ನೋಡ್ಕೊಂಡ್ರೆ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ನ ಪ್ರೀವಿಯಸ್ ಆಗಿ 4000 ಕೊಟ್ಟಿದ್ರು, ಆದ್ರೆ ಇವಾಗ 4200ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದೇ ತರ ಪ್ರತಿಯೊಬ್ರು ಬೆಟರ್ ರೇಟಿಂಗ್ಸ್ ನೇ ಕೊಟ್ಟಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ರೇಟಿಂಗ್ ಕೊಟ್ಟಿರೋದು ಯಾರು ಅಂದ್ರೆ ಆಂಟಿಕ್ ಅವರು. ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 4615 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೂ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಫ್ರೆಂಡ್ಸ್, ಒಂದು 2 ಡೇಸ್ ಬ್ಯಾಕ್ ನೋಡ್ಕೊಂಡ್ರೆ MSCI, ಮಾರ್ಗನ್ ಸ್ಟ್ಯಾನ್ಲೆ ಕ್ಯಾಪಿಟಲ್ ಇಂಟರ್ನ್ಯಾಷನಲ್, ಈ MSCI ರೀಬ್ಯಾಲೆನ್ಸಿಂಗ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಈ ಮಂತ್ ಅಲ್ಲಿ ಯಾವ್ಯಾವ ಕಂಪನೀಸ್ ಆಡ್ ಆಗೋ ಚಾನ್ಸಸ್ ಇದೆ, ಅದು ನುವಾಮ ಅವ್ರ ಪ್ರಕಾರ ಯಾರು ಆಡ್ ಆಗ್ತಾರೆ, ಮತ್ತೆ JM ಫಿನಾನ್ಷಿಯಲ್ಸ್ ಅವ್ರ ಪ್ರಕಾರ ಯಾವ ಕಂಪನೀಸ್ ಆಡ್ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ವಲ್ವಾ. ಇವಾಗ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿದೆ. ಇವಾಗ ಈ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ ನೋಡ್ಕೊಂಡ್ರೆ 4 ಕಂಪನೀಸ್ ಆಡ್ ಆಗ್ತಾ ಇದಾವೆ. ಅದರಲ್ಲಿ ಮೊದಲನೇದಾಗಿ ವಿಶಾಲ್ ಮೆಗಾಮಾರ್ಟ್, ಮತ್ತೆ ಸ್ವಿಗ್ಗಿ, ವಾರೆ ಎನರ್ಜೀಸ್, ಇಟಾಚಿ ಎನರ್ಜಿ, ಈ 4 ಕಂಪನೀಸ್ ಆಡ್ ಆಗ್ತಾ ಇದಾವೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ 2 ಕಂಪನೀಸ್ ಈ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಇಂದ ಹೊರಗಡೆ ಹೋಗ್ತಾ ಇದಾವೆ.
ಅದೇ ಸೋನಾ BLW ಮತ್ತು ಥರ್ಮ್ಯಾಕ್ಸ್ ಈ ಎರಡೂ ಕಂಪನೀಸ್ ಹೊರಗಡೆ ಹೋಗ್ತಾ ಇದ್ದಾವೆ. ಅದ್ರ ಜೊತೆಗೆ ಈ MSCI ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಒಳಗಡೆ ನೋಡಿಕೊಂಡ್ರೆ 15 ಸ್ಟಾಕ್ಸ್ ಆ್ಯಡ್ ಆಗ್ತಾ ಇದ್ದಾವೆ ಮತ್ತು 6 ಸ್ಟಾಕ್ಸ್ ಹೊರಗಡೆ ಹೋಗ್ತಾ ಇದ್ದಾವೆ. ಅವು ಯಾವ್ಯಾವ ಕಂಪನೀಸ್ ಅಂತ ನೀವು ಇಲ್ಲೇ ಕ್ಲಿಯರಾಗಿ ನೋಡ್ಬೋದು. ನೆಕ್ಸ್ಟ್ ಕಲ್ಯಾಣ್ ಜ್ಯುವೆಲರ್ಸ್. ಈ ಕಂಪನಿ ನೋಡಿಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ 10% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈ ಕಂಪನಿನೂ ಅಷ್ಟೇ ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದರೆ ಒಂದೇ ಒಂದು ಚಿಕ್ಕ ಪಾಯಿಂಟಿಂದ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫಸ್ಟ್ ಇವಾಗ ಈ ಕಂಪನಿ ರಿಸಲ್ಟ್ಸ್ ಬಗ್ಗೆ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 31% ಇನ್ಕ್ರೀಸ್ ಆಗಿದೆ ಮತ್ತು ಪ್ರಾಫಿಟ್ಸ್ ಆದರೆ 49% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟ್ರಲ್ಲಿ ನೋಡ್ಕೊಂಡ್ರು ಕಂಪ್ಲೀಟ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದರೆ ಈ ಕ್ವಾರ್ಟ್ರಲ್ಲಿ ನೋಡಿಕೊಂಡ್ರೆ ಮಾರ್ಜಿನ್ಸ್ 60 ಬೇಸಿಸ್ ಪಾಯಿಂಟ್ಸ್ ಡ್ರಾಪ್ ಆಗಿದೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಫ್ರೆಂಡ್ಸ್, ಇವಾಗ ಮಾರ್ಜಿನ್ಸ್ ಏನಕ್ಕೆ ಡ್ರಾಪ್ ಆಯಿತು, ಈ ಥರ ರಿಸಲ್ಟ್ಸ್ ಪಾಸಿಟಿವ್ ಆಗಿದ್ರು ಅಂತ ನೋಡಿಕೊಂಡ್ರೆ ಈ ಫ್ರಾಂಚೈಸಿ ಸ್ಟೋರ್ಸ್ ಇರ್ತಾವಲ್ಲ, ಆ ಫ್ರಾಂಚೈಸಿ ಸ್ಟೋರ್ಸಲ್ಲಿ ಮಾರ್ಜಿನ್ಸ್ ಅನ್ನೋದು ತುಂಬಾ ಕಮ್ಮಿ. ಅದರಿಂದನೇ ಈ ಥರ ಮಾರ್ಜಿನಲ್ಲಿ ಡ್ರಾಪ್ ಕಾಣಿಸಿರೋದು. ಮತ್ತು ಇವಾಗ ಸೇಲ್ಸ್ ನೋಡ್ಕೊಂಡ್ರು ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ ಅಲ್ಲ, ಇದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ ಇವಾಗ ಇದು Q1 ರಿಸಲ್ಟ್ಸ್ ಅಲ್ವಾ, ಆ ಟೈಮಲ್ಲಿ ನೋಡಿಕೊಂಡ್ರೆ ಅಕ್ಷಯ ತೃತೀಯ ಇತ್ತು ಮತ್ತು ವೆಡ್ಡಿಂಗ್ ಸೀಸನ್ ಎಲ್ಲ ಇತ್ತು. ಅದ್ರ ಜೊತೆಗೆ ಗೋಲ್ಡ್ ರಿಲೇಟೆಡ್ ಆಗಿ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಸೆಂಟಿಮೆಂಟ್ ಇತ್ತು. ಆ ಟೈಮಲ್ಲಿ ಸ್ವಲ್ಪ ಗ್ಲೋಬಲ್ ಅನ್ಸರ್ಟನಿಟೀಸಿಂದ ಗೋಲ್ಡ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತಲ್ಲ, ಅದರಿಂದನೇ ಸೇಲ್ಸ್ ಈ ಥರ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ಕೊಫೋರ್ಜ್ ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ಎಬವ್ 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ವರ್ಷ ಮಾರ್ಚಲ್ಲಿ ನೋಡಿಕೊಂಡ್ರೆ ಇವರೊಂದು ಮಲ್ಟಿ ಇಯರ್ ಅಗ್ರಿಮೆಂಟ್ನ ಸೈನ್ ಮಾಡಿಕೊಂಡ್ರು ಸೇಬರ್ ಅನ್ನೋ ಲೀಡಿಂಗ್ ಟ್ರಾವೆಲ್ ಟೆಕ್ ಕಂಪನಿ ಜೊತೆ. ಇದ್ರ ವರ್ತ್ ನೋಡಿಕೊಂಡ್ರೆ $1.56 ಬಿಲಿಯನ್ ವರ್ತ್ ಇದು. ಜೊತೆಗೆ ಇದು ಕೊಫೋರ್ಜ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಈ ಸೇಬರ್ ಅನ್ನೋ ಕಂಪನಿ ಲಾಸ್ಟ್ ನೈಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರು ನೋಡಿದ್ರೆ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಪ್ರೀವಿಯಸ್ ಆಗಿ ಏನು ಗೈಡೆನ್ಸ್ನ ಕೊಟ್ಟಿದ್ರೋ ಆ ಗೈಡೆನ್ಸ್ಗಿನ್ನ ರಿಸಲ್ಟ್ಸ್ ತುಂಬಾ ವೀಕ್ ಆಗಿ ಬಂದಿದೆ. ಅದ್ರ ಜೊತೆಗೆ ಈ ಸಲ ಗೈಡೆನ್ಸ್ ಕೂಡ ತುಂಬಾ ವೀಕ್ ಆಗಿ ಕೊಟ್ಟಿದ್ದಾರೆ. ಓವರ್ ಆಲ್ ಈ ಎಲ್ಲ ಕಾರಣದಿಂದ ಈ ಡೀಲ್ಗೆ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಅಂತ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಫ್ರೆಂಡ್ಸ್, ಇವಾಗ HSBC ಇಂಡಿಯಾದವ್ರು ನೋಡಿಕೊಂಡ್ರೆ 5 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಇವಾಗ ನಮ್ಮ ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ಒಲೆಟೈಲ್ ಆಗಿದೆ ಅಲ್ಲ, ತುಂಬಾ ಅನ್ಸರ್ಟನಿಟೀಸ್ ಎಲ್ಲ ಇದ್ದಾವೆ. ಅದರಿಂದ ನಮ್ಮ ಮಾರ್ಕೆಟ್ ನೋಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಿರೋ ಕಾರಣದಿಂದ ಈ 5 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಈ ಕಂಪನೀಸಲ್ಲೆಲ್ಲ ತುಂಬಾ ಒಲೆಟೈಲ್ ಆಗಿ ರಿಯಾಕ್ಟ್ ಆಗಲಿಲ್ಲ ಅಂತ ಅಂದ್ರೂ ಸ್ಟೇಬಲ್ ಆಗಿರೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಈ ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಇವಾಗ ಟ್ರೆಂಡ್ ನೋಡಿಕೊಂಡ್ರೆ ರೀಸೆಂಟಾಗಿ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು, ಜೊತೆಗೆ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ Q1 ಅಲ್ಲಿ. ಜೊತೆಗೆ Q2 ಅಲ್ಲಿ ನೋಡಿಕೊಂಡ್ರೆ ಇನ್ನೂ ಬೆಟರ್ ರಿಸಲ್ಟ್ಸ್ ಪೋಸ್ಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಫೆಸ್ಟಿವಲ್ ಸೀಸನ್ ಇದೆಲ್ಲ, ಅದರಿಂದ ಒಳ್ಳೆ ಸೇಲ್ಸ್ ನಡೆಯೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಫೀನಿಕ್ಸ್ ಮಿಲ್ಸ್. ಈ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ತುಂಬಾ ಫಾಲ್ ಆಗಿದೆ. ಅದರಿಂದ ಇವಾಗ ಪ್ರೆಸೆಂಟ್ ಸ್ವಲ್ಪ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸಲ್ಲೂ ಕೂಡ ಇದೆ. ಮತ್ತು ಕಮಿಂಗ್ ಟೈಮಲ್ಲಿ ಈ ಲೀಸಿಂಗ್ ಸೆಗ್ಮೆಂಟಲ್ಲಿ ಏನಾದರೂ ಸ್ವಲ್ಪ ಒಳ್ಳೆ ಗ್ರೋತ್ ಕಾಣಿಸಿದ್ರೆ ಮತ್ತೆ ರೀರೇಟಿಂಗ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತು ಇನ್ಫೋಸಿಸ್ ನೋಡಿಕೊಂಡ್ರೆ ಗ್ಲೋಬಲಿ ನೋಡಿಕೊಂಡ್ರೆ IT ರಿಲೇಟೆಡ್ ಆಗಿ ನೆಗೆಟಿವ್ಸ್ ಏನೇ ಕಾಣ್ತಾ ಇದೆ. ಆದರೆ ಇನ್ಫೋಸಿಸ್ ಮ್ಯಾನೇಜ್ಮೆಂಟ್ ನೋಡಿಕೊಂಡ್ರೆ ಯಾವುದೇ ಥರ ಗ್ಲೋಬಲಿಂದ ಅನ್ಸರ್ಟನಿಟೀಸ್ ಇದ್ರೂ ಸಮೇತ ಮ್ಯಾನೇಜ್ಮೆಂಟ್ ಆದರೆ ತುಂಬಾ ಪಾಸಿಟಿವ್ ಆಗೇ ಇದ್ದಾರೆ. ಅದಾದಮೇಲೆ SBI ನೋಡಿಕೊಂಡ್ರೆ ಇದೊಂದು ಲಾರ್ಜೆಸ್ಟ್ ಪಬ್ಲಿಕ್ ಬ್ಯಾಂಕ್ ಅಲ್ವಾ, ಪ್ರೈವೇಟ್ ಬ್ಯಾಂಕ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಪಬ್ಲಿಕ್ ಬ್ಯಾಂಕ್ ಸ್ವಲ್ಪ ಸ್ಟೇಬಲ್ ಆಗಿ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ HSBC ಅವರು ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಗೋದ್ರೇಜ್ ಕನ್ಸ್ಯೂಮರ್ಸ್ ಇವ್ರು ನೋಡಿಕೊಂಡ್ರೆ ಈ ರೀಸೆಂಟ್ ಟೈಮಲ್ಲಿ ಹೊಸ ಸೆಗ್ಮೆಂಟ್ಗೆಲ್ಲ ಎಂಟರ್ ಆಗ್ತಾ ಇದ್ದಾರೆ. ಅದರಿಂದ ಕೂಡ ಕಮಿಂಗ್ ಟೈಮಲ್ಲಿ ಇನ್ನೂ ಸ್ವಲ್ಪ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಈ ಕಂಪನಿನ ಪಿಕ್ ಮಾಡಿದ್ದಾರೆ. ನೋಡೋಣ ಈ 5 ಕಂಪನೀಸ್ ಕಮಿಂಗ್ ಟೈಮಲ್ಲಿ ಇನ್ನೂ ಯಾವ ಥರ ಗ್ರೋ ಆಗ್ತಾರೆ ಅಂತ. PG ಎಲೆಕ್ಟ್ರೋಪ್ಲಾಸ್ಟ್ ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ 20% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು Q1 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ, ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಫಸ್ಟ್ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಜೊತೆಗೆ 1 ತಿಂಗಳು ಮುಂಚೆ ಸಮೇತ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಒಂದ್ಸಲ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಇವ್ರು ನೋಡಿಕೊಂಡ್ರೆ ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಮತ್ತು ಇವರು ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್ ಮತ್ತು ಒರಿಜಿನಲ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರರ್ ಕೂಡ. ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಇವ್ರಿಗೆ 11 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. ಜೊತೆಗೆ ಇವರು ಯಾವ್ಯಾವ ಪ್ರಾಡಕ್ಟ್ಸ್ಗೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ ಅಂತ ನೋಡಿಕೊಂಡ್ರೆ ಏರ್ ಕನ್ಸ್ಯೂಮರ್, ವಾಷಿಂಗ್ ಮಷಿನ್, LED TV, ಏರ್ ಕೂಲರ್, ಆಟೋಮೋಟಿವ್ ಕಾಂಪೋನೆಂಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಈ ಥರ ತುಂಬಾ ಪ್ರಾಡಕ್ಟ್ಸ್ಗೆಲ್ಲ ಇವರು ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಅದ್ರ ಜೊತೆಗೆ ಇವ್ರಿಗೆ ತುಂಬಾ ದೊಡ್ಡ ಕ್ಲೈಂಟ್ ಬೇಸ್ ಕೂಡ ಇದೆ. ಇವಾಗ ಒಂದ್ಸಲ ಈ ಇಮೇಜ್ನ ನೋಡ್ಬೋದು, ಯಾವ್ಯಾವ ಕಂಪನೀಸ್ಗೆ ಇವರು ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಥರ ಒಂದು ಕಂಪನಿ ಈ ಸಲ ನೋಡಿಕೊಂಡ್ರೆ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಒಂದ್ಸಲ ಈ ಇಮೇಜ್ನ ನೋಡಿ. ಇವಾಗ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 14% ಗ್ರೋ ಆಗಿದೆ. ಆದರೆ
ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡ್ಕೊಂಡ್ರೆ ರೆವಿನ್ಯೂಸ್ ಕಂಪ್ಲೀಟ್ ಆಗಿ ಡ್ರಾಪ್ ಆಗೋಗಿದೆ. ನಿಯರ್ಲಿ 30-40% ರೆವಿನ್ಯೂಸ್ ಡ್ರಾಪ್ ಇದೆ. ಮತ್ತೆ ಪ್ರಾಫಿಟ್ಸ್ ವಿಷಯಕ್ಕೆ ಬಂದ್ರೆ ಇಯರ್ ಆನ್ ಇಯರ್ ಅಲ್ಲಿ ಪ್ರಾಫಿಟ್ಸ್ ನೋಡ್ಕೊಂಡ್ರೆ 20% ಫಾಲ್ ಆಗಿದೆ. ಅದಾದ್ಮೇಲೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡ್ಕೊಂಡ್ರೆ 60-70% ಪ್ರಾಫಿಟ್ಸ್ ಡ್ರಾಪ್ ಆಗಿದೆ. ಮತ್ತೆ ಈ ಕ್ವಾರ್ಟರ್ ಅಲ್ಲಿ ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗಿದೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ತರ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ಏನೋ ಪೋಸ್ಟ್ ಮಾಡಿದ್ರು. ಅದಾದ್ಮೇಲೆ ಮ್ಯಾನೇಜ್ಮೆಂಟ್ ನೋಡ್ಕೊಂಡ್ರೆ ಗೈಡೆನ್ಸ್ ನ ಸಮೇತ ತುಂಬಾನೇ ವೀಕ್ ಆಗಿ ಕೊಟ್ಟಿದ್ದಾರೆ. ಕಮಿಂಗ್ ಟೈಮ್ ಅಲ್ಲಿ ಕಂಪ್ಲೀಟ್ಲಿ ರೆವಿನ್ಯೂಸ್ ಡ್ರಾಪ್ ಆಗುತ್ತೆ ಅಂತಾನೆ ಮ್ಯಾನೇಜ್ಮೆಂಟ್ ಸ್ಟೇಟ್ಮೆಂಟ್ಸ್ ಮಾಡಿರೋದ್ರಿಂದನೇ ಈ ತರ 20% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಒಂದ್ ವೇಳೆ ಇವ್ರೇನಾದ್ರೂ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ ಕಂಪನಿ ಏನಾದ್ರೂ ಪಾಸಿಟಿವ್ ಗೈಡೆನ್ಸ್ ಏನಾದ್ರೂ ಕೊಟ್ಟಿದ್ರೆ ಶೇರ್ ಪ್ರೈಸ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ. ಇವಾಗ ಇವರು 1 ಇಯರ್ ಗೈಡೆನ್ಸ್ ಸಮೇತ ಕಂಪ್ಲೀಟ್ಲಿ ವೀಕ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ರೆವಿನ್ಯೂಸ್ ಫಾಲ್ ಆಗುತ್ತೆ, ಪ್ರಾಫಿಟ್ಸ್ ಫಾಲ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.